ಕರ್ನಾಟಕದ ಜಿಲ್ಲೆಗಳು ಹಾಗೂ ಅವುಗಳ ವಿಶೇಷತೆ ಬಗ್ಗೆ ಈಗ ನೋಡೋಣ. ವಿಜಾಪುರ ಗುಮ್ಮಟ ನಗರಿ ಹಾಗೂ ಎತ್ತರದ ಪರಮೇಶ್ವರ ಮೂರ್ತಿ ನೋಡಲು ಸಿಗುತ್ತದೆ. ಬಾಗಲಕೋಟೆ ಕೋಟೆಯ ನಾಡು. ರಾಯಚೂರು ಎಡೆದೊರೆ ನಾಡು. ಬಳ್ಳಾರಿ ಬಿಸಿಲ ನಾಡು ಮತ್ತು ಗಡಿನಾಡು. ಗದಗ ಮುದ್ರಣ ನಗರ. ಧಾರವಾಡ ವಿದ್ಯಾನಗರ. ಬೆಳಗಾವಿ ಕುಂದಾಗೆ ಫೇಮಸ್ ಕುಂದಾನಗರ. ದಾವಣಗೆರೆ ಇದು ಬೆಣ್ಣೆ ದೋಸೆ ನಗರ. ಚಿತ್ರದುರ್ಗ ದುರ್ಗದ ನಾಡು. ದುರ್ಗದ ಕೋಟೆ ಮತ್ತು ತುಮಕೂರು ಕಲ್ಪತರು ನಾಡು. ಮಂಡ್ಯ ಕಬ್ಬನ್ನು ಜಾಸ್ತಿ ಬೆಳೀತಾರೆ, ಸಕ್ಕರೆ ನಾಡು. ಮಂಗಳೂರು ಬಂದರುಗಳ ನಾಡು. ಉಡುಪಿ ಶ್ರೀಕೃಷ್ಣ ನಗರ. ಚಿಕ್ಕಮಗಳೂರು ಇದು ಕಾಫಿ ನಾಡು. ಕೋಲಾರ ಬಿಸಿಲ ನಾಡು ಮತ್ತು ಬಂಗಾರದ ನಾಡು. ಕೊಡಗು ಮಂಜಿನ ನಗರ. ಬೆಂಗಳೂರು ಉದ್ಯಾನ ನಗರ. ಮೈಸೂರು ಇದು ಮಲ್ಲಿಗೆ ನಗರ ಹಾಗೂ ಅರಮನೆಗಳ ನಗರ. ಶಿವಮೊಗ್ಗ ಮಲೆನಾಡ ಹೆಬ್ಬಾಗಿಲು. ಉತ್ತರ ಕನ್ನಡ ಕಡಲ ತೀರಗಳ ನಗರ. ರಾಮನಗರ ಇದು ರೇಷ್ಮೆಯ ನಾಡು. ಕಲಬುರ್ಗಿ ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಶರಣರ ನಾಡು. ಮತ್ತು ಬೀದರ್ ಇದು ಸೂಫಿ ನಾಡು. ಹಾವೇರಿ
ಬೀಚ್ ಉಡುಪಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿಯ ಸಮೀಪವಿರುವ ಕಾಪು ಬೀಚ್ ಸುಂದರ ಸಮುದ್ರ ತೀರ ಮತ್ತು ದೀಪಸ್ತಂಭದಿಂದ ಪ್ರಸಿದ್ಧಿ ಪಡೆದಿದೆ. ಸಮುದ್ರ ತೀರದಲ್ಲಿ ಬಂಡೆಯೊಂದರ ಮೇಲೆ ದೀಪಸ್ತಂಭವು ನಿಂತಿದೆ. 1901ರಲ್ಲಿ ನಿರ್ಮಿಸಲ್ಪಟ್ಟ ಈ ದೀಪಸ್ತಂಭ ಸುಮಾರು 27 ಮೀಟರ್ ಎತ್ತರವಿದೆ. ಪ್ರವಾಸಿಗರು ದೀಪಸ್ತಂಭದ ಒಳಗಿರುವ ಮೆಟ್ಟಿಲುಗಳನ್ನು ಬಳಸಿ ತುದಿಯನ್ನು ತಲುಪಬಹುದು. ಹೋಮ್ ಬೀಚ್ ಗೋಕರ್ಣ. ಹೋಮ್ ಬೀಚ್ ಗೋಕರ್ಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಹೋಮ್ ಬೀಚ್ ತನ್ನ ಆಕಾರದಿಂದಲೇ ಈ ಹೆಸರನ್ನು ಪಡೆದುಕೊಂಡಿದೆ. ಬಹುದೊಡ್ಡ ಗಾತ್ರದ ಮರಳಗುಡ್ಡೆಯು ಸಮುದ್ರವನ್ನು 2 ಭಾಗ ಮಾಡಿ ಹೋಮ್ ಆಕಾರವನ್ನು ಮೂಡಿಸಿರುವುದರಿಂದ ಈ ಬೀಚ್ಗೆ ಹೋಮ್ ಬೀಚ್ ಎಂಬ ಹೆಸರು ಬಂದಿದೆ. ಇಲ್ಲಿನ ಶುಭ್ರವಾದ ಸುವರ್ಣವರ್ಣದ ಮಣ್ಣು ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಕುಡ್ಲಾ ಬೀಚ್. ಗೋಕರ್ಣದಿಂದ 6 ಕಿಲೋಮೀಟರ್ ದೂರದಲ್ಲಿದೆ ಈ ಕುಡ್ಲಾ ಬೀಚ್. ಇದು ತನ್ನ ಸ್ವಚ್ಛತೆಯಿಂದ ಎಲ್ಲರ ಗಮನ ಸೆಳೆಯುತ್ತದೆ. ಹೋಮ್ ಬೀಚ್ನಿಂದ ಕುಡ್ಲಾ ಬೀಚ್ಗೆ ಕಡಲ ಕಿನಾರೆಯಲ್ಲಿಯೇ ನಡೆದು ಹೋಗಬಹುದು. ಮರವಂತೆ ಬೀಚ್. ಒಂದು ಭಾಗದಲ್ಲಿ ಸಮುದ್ರ, ಇನ್ನೊಂದು ಭಾಗದಲ್ಲಿ ಸೌಪರ್ಣಿಕ ನದಿ, ನಡುಮಧ್ಯೆ ರಾಷ್ಟ್ರೀಯ ಹೆದ್ದಾರಿ. ಈ ಸುಂದರ ಸ್ಥಳವೇ ಕುಂದಾಪುರ ಸನಿಹದ ಮರವಂತೆ. ಈ ಮರವಂತೆ ಬೀಚ್ ಉಡುಪಿಯಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ನದಿ ಮತ್ತು ಸಮುದ್ರ ತೀರ ಹತ್ತಿರ ಬಂದರೂ ಒಂದಾಗದೆ ದೂರ ಸಾಗುವ ಅಪರೂಪದ ಭೌಗೋಳಿಕ ಸ್ಥಳ ಈ ಮರವಂತೆ. ಮಲ್ಪೆ ಬೀಚ್. ಉಡುಪಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಮಲ್ಪೆ ಬೀಚ್ ಕರ್ನಾಟಕದ ಪ್ರಮುಖ ಮತ್ಸ್ಯ ಕೈಗಾರಿಕಾ ತಾಣ ಮತ್ತು ನೈಸರ್ಗಿಕ ಬಂದರಾಗಿದೆ. ಉಡುಪಿಯಿಂದ ಮಲ್ಪೆಗೆ ತಲುಪಲು 5 ರಿಂದ 15 ನಿಮಿಷಕ್ಕೊಂದು ಬಸ್ ವ್ಯವಸ್ಥೆ ಕೂಡ ಇದೆ. ಸೇಂಟ್ ಮೇರೀಸ್ ಐಲ್ಯಾಂಡ್ ಮಲ್ಪೆಯ ಪ್ರಮುಖ ಆಕರ್ಷಣೆ. ಕಡಲ ತೀರದ ಬಳಿ ಇರುವ ಈ ಪುಟ್ಟ 4 ದ್ವೀಪ ಸಮೂಹಗಳು ಲಾವಾರಸದಿಂದ ರೂಪುಗೊಂಡ ವಿಶಿಷ್ಟ ಬಗೆಯ ಶಿಲಾರಚನೆಗಳಿಂದ ಆಕರ್ಷಿಸುತ್ತವೆ. ಮಲ್ಪೆ ಬೀಚ್ನಿಂದ ದೋಣಿ ವಿಹಾರದಲ್ಲಿ ಇಲ್ಲಿಗೆ ತಲುಪಬಹುದು. ಮುರುಡೇಶ್ವರ ಬೀಚ್. ಮುರುಡೇಶ್ವರ ಬೀಚ್ ಭಟ್ಕಳ ತಾಲೂಕಿನಲ್ಲಿದೆ. ಬೀಚ್ನ ಪಕ್ಕದಲ್ಲಿಯೇ ಮುರುಡೇಶ್ವರನ ದೇವಾಲಯವಿದೆ. ಅತಿ ಎತ್ತರದ ಗೋಪುರ ಇಲ್ಲಿನ ವೈಶಿಷ್ಟ್ಯ. ವಿಶ್ವದ 2ನೇ ಅತಿ ದೊಡ್ಡ ಶಿವನ ಪ್ರತಿಮೆ ಕೂಡ ಇಲ್ಲಿ ಇದೆ. ಪಣಂಬೂರು ಬೀಚ್ ಮಂಗಳೂರು. ಮಂಗಳೂರಿನಿಂದ 13 ಕಿಲೋಮೀಟರ್ ದೂರದಲ್ಲಿದೆ ಈ ಪಣಂಬೂರು ಬೀಚ್. ಇದೊಂದು ಸುರಕ್ಷಿತವಾದ ಮತ್ತು ಅತ್ಯುತ್ತಮ ನಿರ್ವಹಣೆಯ ಕಡಲು ತೀರವಾಗಿದೆ. ಇಲ್ಲಿನ ಆಕರ್ಷಣೆಗಳೆಂದರೆ ಜೆಟ್ ಸ್ಕೀ ಸವಾರಿ, ಬೋಟಿಂಗ್, ಡಾಲ್ಫಿನ್ ವೀಕ್ಷಣೆ ಮತ್ತು ಆಹಾರ ಮಳಿಗೆಗಳು. ಸೂರತ್ಕಲ್ ಬೀಚ್. ಮಂಗಳೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿದೆ ಸೂರತ್ಕಲ್ ಬೀಚ್. ಈ ಬೀಚ್ ತನ್ನ ವಿಶಿಷ್ಟವಾದ ಮರಳಿನಿಂದ ಹೆಸರುವಾಸಿಯಾಗಿದೆ. ಹೆಚ್ಚು ಜನಸಂದಣಿಯಿಂದ ಕೂಡಿರುವ ಬೀಚ್ ಇದಾಗಿದ್ದು ತನ್ನ ಪ್ರಾಕೃತಿಕ ಸೌಂದರ್ಯದಿಂದ ಎಲ್ಲರ ಮನ ಸೆಳೆಯುತ್ತದೆ. ಇಲ್ಲಿನ ಮತ್ತೊಂದು ಆಕರ್ಷಣೆ ಎಂದರೆ ದೀಪಸ್ತಂಭ. ಸಂಜೆ 4 ರಿಂದ 5 ಗಂಟೆಯವರೆಗೆ ದೀಪಸ್ತಂಭದ ಮೇಲೇರಿ ಬೀಚ್ನ ಸೌಂದರ್ಯವನ್ನು ಸವಿಯಬಹುದು. ಸೋಮೇಶ್ವರ ಬೀಚ್ ಉಲ್ಲಾಳ. ಉಲ್ಲಾಳ ಬೀಚ್ ಮಂಗಳೂರಿನಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಈ ಕಡಲ ತೀರವು ರುದ್ರಶಿವ ಎಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದೆ. ಇಲ್ಲೊಂದು ದೇವಾಲಯವೂ ಇದ್ದು ಅದನ್ನು ಅಬ್ಬಕ್ಕ ದೇವಿ ಆಳ್ವಿಕೆಯ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಒಂದಂಚಿನಲ್ಲಿ ಸಾಲಾಗಿ ಪಾಮ್ ಮರಗಳನ್ನು ಕೂಡ ಬೆಳೆಸಲಾಗಿದೆ. ಕಡಲ ತೀರ ಅತ್ಯಾಕರ್ಷಕವಾಗಿ ಛಾಯಾಚಿತ್ರಕ್ಕೆ ಜನಪ್ರಿಯವಾಗಿದೆ. ಈ ಕಡಲ ತೀರದಲ್ಲಿ ಇರುವ ಇನ್ನೊಂದು ಆಕರ್ಷಣೆ 100 ಅಡಿ ಎತ್ತರದ ಟವರ್. ಈ ಟವರ್ ಅನ್ನು ಹತ್ತಿ ನೋಡಿದಾಗ 11 ಕಿಲೋಮೀಟರ್ ದೂರವಿರುವ ಮಂಗಳೂರು ನಗರವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕಾರವಾರ ಬೀಚ್. ಗೋವಾದಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿರುವ ಕಾರವಾರ ಬೀಚ್ ಒಂದು ದ್ವೀಪದಂತಿದೆ. ಇಲ್ಲಿ ಅನೇಕ ಜಲಕ್ರೀಡೆಗಳನ್ನು ಆಡಲಾಗುತ್ತದೆ.
ಕಾರವಾರ ಬೀಚ್ ಮೀನಿನ ಖಾದ್ಯಗಳಿಗೆ ಪ್ರಸಿದ್ಧಿ ಪಡೆದಿದ್ದು ಅಂತಾರಾಷ್ಟ್ರೀಯ ಪ್ರವಾಸಿಗರು ಕೂಡ ಇಲ್ಲಿಗೆ ಭೇಟಿ ಕೊಡುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ
ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ಸೊಬಗು, ಸೌಂದರ್ಯವು ಅಬ್ಬಬ್ಬ ಎಷ್ಟು ಚಂದ ಅಂತೀರ. ಅದರಲ್ಲೂ ಮಳೆಗಾಲದ ಸಮಯದಲ್ಲಿ ನಿರಂತರವಾಗಿ ಸುರಿಯೋ ಮಳೆಯಲ್ಲಿ ಒಂದು ಸುತ್ತು ಹೋಗಿ ಬಂದ್ರಂತ ಬಿಡಿ, ಸ್ವರ್ಗಕ್ಕೆ ನಾಲ್ಕೇ ಗೇಣು. ಮಳೆ ಅಂದರೆ ಬರೀ ನೀರಲ್ಲ, ಜೀವನ, ಪ್ರೀತಿಯ ರಸಧಾರೆ ಅನ್ನೋದು ಅರ್ಥವಾಗಬೇಕು ಅಂದರೆ ಮಲೆನಾಡಿನ ಮಳೆಗಾಲ ನೋಡಬೇಕು. ಮಳೆ ಋತು ನಿಯಮದ ನೀರಸ ಪ್ರಕ್ರಿಯೆ ಅನ್ನಿಸದೆ ಸೃಷ್ಟಿಯ ಅವಿಭಾಜ್ಯ ಅಂಗ ಅನಿಸೋದು ಹಾಗೆ. ಮುಂಗಾರಿನ ಸೋನೆ ಮಳೆ ಇಲ್ಲದಿದ್ದರೂ ಮೋಡವೇ ಕಳಚಿ ಬಿದ್ದಂತೆ ಸುರಿಯುವ ಮಳೆಯಲ್ಲಿ ಪ್ರಕೃತಿಯು ನಲಿವ ದೃಶ್ಯಗಳನ್ನು ನೋಡುತ್ತಾ ಕೂತ್ರೆ ಸಮಯ ಸಾಗಿದ್ದೆ ಗೊತ್ತಾಗಲ್ಲ. ಮಿಂಚು ಗುಡುಗುಗಳ ಸಮೇತ ಆರ್ಭಟಿಸುತ್ತಾ ಸುರಿಯುವ ಮಳೆಗೆ ಮೆರಗು ನೀಡುವ ಈ ವರ್ಣ ವೈಭವದ ನೈಜತೆ ನೋಡಿಯೇ ತಡೆಯಬೇಕು. ಜಲಧಾರೆಗಳ
ಇಂದು ನಿಮ್ಮೆಲ್ಲರನ್ನು ಈ ರಾಜ್ಯಸಭೆಗೆ ಆಹ್ವಾನಿಸಿದ ಕಾರಣವಿಷ್ಟೇ. ಕಾಂಚೀಪುರದಿಂದ ತಪ್ಪಿಸಿಕೊಂಡು ಹೋದ ರಾಜದ್ರೋಹಿ ಒಬ್ಬನು ನಮ್ಮ ವೈರಿಗಳಾದ ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳ ಆಶ್ರಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಶತ್ರು ಪಕ್ಷವು ಬಲಾಢ್ಯರಾಗಿ ವಿಜೃಂಭಿಸುವುದಕ್ಕೆ ಮುಂಚಿತವಾಗಿ ಅವರೆಲ್ಲೇ ಅಡಗಿದ್ದರೂ ಹೇಳ ಹೆಸರೆಯದಂತೆ ಮಾಡಬೇಕಾಗಿದೆ. ಹೌದೌದು, ಅಣ್ಣಾಜಿ ಹೇಳುವ ಮಾತು ನಿಜ. ಅವನನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಹೌದೌದು, ಏಕೆ ಸಾಧ್ಯವಿಲ್ಲ? ಒಂಟಿಯಾಗಿ ನಮ್ಮ ಕೋಟೆಯೊಳಗಿದ್ದಾಗಲೇ ಹಿಡಿಯಲಾಗದವನನ್ನು ಬಲವಾದ ರಕ್ಷಣೆಯಲ್ಲಿರುವಾಗ ಹಿಡಿಯಲು ಸಾಧ್ಯವೇನು ತಮ್ಮಾಜಿ? ಹೌದೌದು, ಸಾಧ್ಯವಿಲ್ಲ ಅಣ್ಣಾಜಿ. ಹಾಗೆಂದು ಸುಮ್ಮನಿರಲಾಗುವುದಿಲ್ಲ. ಅವಕಾಶ ಸಿಕ್ಕಿದರೆ ತುಂಬಿದ ಓಲಗಕ್ಕೆ ನುಗ್ಗಿ ಸಿಂಹಾಸನದಲ್ಲಿರುವ ಸಾಮ್ರಾಟರನ್ನೇ ಹಿಡಿದರೆದು ಕೆಡವಿ ಮಸ್ತಕದಲ್ಲಿರುವ ಮಣಿ ಕಿರೀಟವನ್ನು ಉರುಳಿಸಲು ಹಿಂಜರಿಯುವವನಲ್ಲ ಅವನು. ಅಲ್ಲಿಯವರೆಗೂ ತಾಳ್ಮೆಯಿಂದ ಕುಳಿತಿರಲು ಈ ಕೈಗಳೇನು ಬಳೆಗಳನ್ನು ಧರಿಸಿಲ್ಲ. ನನಗಪ್ಪಣೆ ಮಾಡಿರಿ ತಂದೆ, ಈಗಲೇ ವಿಜಯಯಾತ್ರೆ ಹೊರಟು ಭೂಮಿ ಆಕಾಶಗಳನ್ನು ಭೇದಿಸಿ ಯಾರು ಓಂ ಮಯೂರನ. ಏಕೆ ರಾಜಪುತ್ರ ನಿಲ್ಲಿಸಿಬಿಟ್ಟೆ? ಮುಂದುವರಿಸು ನಿನ್ನ ಬಾಲಭಾಷೆಯ ಭಾಷಣವನ್ನ. ಮಯೂರ, ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನವೆಂದು ಗಡಗಡನೆ ನಡುಗುತ್ತಿದೆಯೋ, ಯಾರ ಮುಖವನ್ನು ಕಂಡ ಕೂಡಲೇ ನಿಮ್ಮೀ ರಾಜಪುತ್ರನ ವೀರವಾಣಿಯು ಭಯದಿಂದ ಗಂಟಲಲ್ಲಿ ಕುಸಿದು ಹೋಯಿತೋ, ಆ ಮಯೂರ ನಾನೇ. ಮಯೂರನಾದ ಮೇಲೆ ಈ ಅಸಹಜವಾದ ಮಾರುವೇಷ ವೇಷಕ್ಕೆ ಇದುವರೆಗೂ ಇದ್ದದ್ದು ಮಾರುವೇಷ, ಇದೇ ನಿಜವಾದ ವೇಷ. ಈ ರೀತಿ ಸಿಂಹದಂತಿರಬೇಕಾಗಿದ್ದ ನೀನು ಗೋಮುಖ ಧರಿಸಿ ಕಾಂಚಿ ನಗರದಲ್ಲಿ ಅಲೆಯುತ್ತಿದ್ದ ಕಾರಣ? ಹುಟ್ಟಿನ ಗುಟ್ಟನ್ನರಿಯದ ಸಿಂಹದ ಮರಿ ಇಷ್ಟು ದಿನ ಗೋವುಗಳ ನಡುವೆ ಬೆಳೆಯುತ್ತಾ ತಾನು ಗೋವೆಂದೇ ಭಾವಿಸಿತ್ತು. ನಾಡನ್ನು ಬಿಟ್ಟು ಕಾಡನ್ನು ಸೇರಿದಾಗ ತನ್ನ ನಿಜ ಸ್ವರೂಪದ ಅರಿವಾಯಿತು. ಕಾಡಿನಲ್ಲಿರಬೇಕಾದ ಸಿಂಹ ಮತ್ತೆ ನಾಡಿಗೆ ಬಂದ ಕಾರಣ? ಹುಲ್ಲು ತಿಂದು ಬೆಳೆದ ಸಿಂಹ ಮೇವು ಸಿಕ್ಕದೆ ಅಲೆಯುತ್ತಾ ಬಂದಿರಬೇಕು ಪಾಪ. ಮೇವಿಗಾಗಿ ಬರಲಿಲ್ಲ ಮಾತಿನ ವೀರ, ಬೇಟೆಗಾಗಿ. ನಮಗಾಗಿರುವ ಅನ್ಯಾಯಕ್ಕೆ, ನಿಮ್ಮಿಂದಾಗಿರುವ ಅಕ್ರಮಕ್ಕೆ ತಕ್ಕ ಪ್ರತಿಫಲ ಕಾದಿದೆ ಎಂದು ಎಚ್ಚರಿಸುವುದಕ್ಕೆ. ಏನು ನಮ್ಮಿಂದ ಅಕ್ರಮವೇ? ಹೌದು, ಪಲ್ಲವ ಸಾಮ್ರಾಟರಿಂದ ಅನ್ಯಾಯವೇ, ಅನುಮಾನವೇ ಯುವರಾಜ? ಪಲ್ಲವ ಸಾಮ್ರಾಜ್ಯವನ್ನು ಎಲ್ಲೆಲ್ಲೂ ವಿಸ್ತರಿಸಬೇಕೆಂಬ ದುರಾಸೆಯಿಂದ ರಾಜ ಚಂದ್ರವರ್ಮನನ್ನು ಮೋಸದಿಂದ ಕೊಲ್ಲಿಸಿದವರು ಯಾರು? ತನ್ನ ವಂಶದ ಕುಡಿಯನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಓಡಿ ಹೋಗುತ್ತಿದ್ದ ರಾಣಿ ಪುಷ್ಪಾವತಿಯನ್ನು ನಿಷ್ಕರ್ಮೆಯಿಂದ ಭಟರನ್ನಟ್ಟಿ ಬೇಟೆಯಾಡಿದ್ದವರು ಯಾರು? ನಾಗಶ್ರೀಗೆ ಸಹಾಯ ಮಾಡುವ ನೆಪದಲ್ಲಿ ರಾಯಭಾರಿಯೊಡನೆ ಪಿತೂರಿ ನಡೆಸಿ ಅವಳು ಸತ್ತೊಡನೆ ನಮ್ಮ ರಾಜ್ಯವನ್ನು ನುಂಗಿ ನೀರು ಕುಡಿದವರು ಯಾರು? ಅದಕ್ಕೂ ನಿನಗೂ ಏನು ಸಂಬಂಧ? ಸಿಂಹಾಸನದಲ್ಲಿರುವ ನಿಮಗೂ ಯುವರಾಜರಿಗೂ ಯಾವ ಸಂಬಂಧವಿದೆಯೋ, ವೈಜಯಂತಿಯ ಅರಸರಿಗೂ ನಮಗೂ ಅದೇ ಸಂಬಂಧ.
ಮಯೂರವರ್ಮನ ಮೊದಲ ಹೆಸರು ಮಯೂರ ಶರ್ಮವಾಗಿತ್ತು. ಇವನು ಮೂಲತಃ ಬ್ರಾಹ್ಮಣನಾಗಿದ್ದನು. ಉನ್ನತ ವ್ಯಾಸಂಗಕ್ಕಾಗಿ ತನ್ನ ಅಜ್ಜನೊಂದಿಗೆ ಕಂಚಿಗೆ ಬಂದನು. ಕಂಚಿಯಲ್ಲಿ ಪಲ್ಲವರ ರಾಜ ಶಿವಸ್ಕಂದವರ್ಮ ಆಳುತ್ತಿದ್ದನು. ಇವನು ಅತ್ಯಂತ ದರ್ಪಿಷ್ಟ ದುರಹಂಕಾರಿ ರಾಜನಾಗಿದ್ದ. ಒಂದು ದಿನ ಮಯೂರ ಶರ್ಮನು ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ದಂಡೆಯಲ್ಲಿ ಒಣಗಿಸುತ್ತಿದ್ದನು. ಅಲ್ಲಿಗೆ ಬಂದ ಶಿವಸ್ಕಂದವರ್ಮನ ಅಶ್ವಸೇನಾಧಿಕಾರಿ ಶುದ್ಧ ಬಟ್ಟೆಗಳ ಮೇಲೆ ಹಾದು ಹೋದನು ಹಾಗೂ ಮಯೂರ ಶರ್ಮನನ್ನು ಕಂಡು ಬ್ರಾಹ್ಮಣನೊಬ್ಬ ರಾಜನಾಗಲು ಸಾಧ್ಯವೇ ಎಂದು ಅವಮಾನ ಮಾಡಿದನು. ಅವಮಾನ ಸಹಿಸದ ಮಯೂರ ಶರ್ಮನು ಅಲ್ಲಿಯೇ ತನ್ನ ಜನಿವಾರವನ್ನು ಕಿತ್ತೆಸೆದು ಶಿವಸ್ಕಂದವರ್ಮನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು. ಬ್ರಾಹ್ಮಣತ್ವವನ್ನು ತೊರೆದು ಕ್ಷತ್ರಿಯನಾದ ಮಯೂರ ಶರ್ಮನು ಅಂದಿನಿಂದ ಮಯೂರವರ್ಮನಾಗಿ ಪ್ರಸಿದ್ಧನಾದನು. ಮಯೂರ ಶರ್ಮನು ಗುಡ್ಡಗಾಡಿನ ಜನರನ್ನು ಒಂದುಗೂಡಿಸಿ ಸೈನ್ಯವನ್ನು ಕಟ್ಟಿಕೊಂಡು ನೇರವಾಗಿ ಪಲ್ಲವರ ರಾಜ ಶಿವಸ್ಕಂದವರ್ಮನ ವಿರುದ್ಧ ಹೋರಾಟ ನಡೆಸಿದನು. ಮಯೂರವರ್ಮನು ಚಿತ್ರದುರ್ಗದ ಬಳಿ ಚಂದ್ರವಳ್ಳಿ ಶಾಸನವನ್ನು ಹೊರಡಿಸಿದ. ಈ ಶಾಸನದ ಪ್ರಕಾರ ಇವನು ಚಂದ್ರವಳ್ಳಿ ಕೆರೆಯನ್ನು ಪುನರ್ನಿರ್ಮಿಸಿದ ಎಂದು ತಿಳಿಯುತ್ತದೆ. ಕದಂಬರ ಅರಸ ಕಾಕುತ್ಸವರ್ಮ ಹಲ್ಮಿಡಿ ಶಾಸನವನ್ನು ಹೊರಡಿಸಿದನು. ಇದು ಕನ್ನಡದ ಮೊದಲ ಶಾಸನ. ಹಲ್ಮಿಡಿ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರವಿದೆ ಹಾಗೂ ಈ ಶಾಸನದಲ್ಲಿ 16 ಸಾಲುಗಳಿವೆ. ಇದರಲ್ಲಿ ಪೂರ್ವದ ಹಳೆಗನ್ನಡವನ್ನು ಬಳಸಲಾಗಿದೆ. ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಇದು ಕದಂಬರ ಕಾಲಕ್ಕೆ ಸೇರಿದ ಶಾಸನವಾಗಿದೆ. ರಾಜ್ಯದ ಎಲ್ಲಾ ಅಧಿಕಾರ ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು. ರಾಜನಿಗೆ ಸಹಾಯ ಮಾಡಲು ಮಂತ್ರಿಗಳು, ಪುರೋಹಿತರು, ಮಾಂಡಲಿಕರು ಹಾಗೂ ಸೈನ್ಯಾಧಿಕಾರಿಗಳಿದ್ದರು. ಕದಂಬರು ಚದುರಂಗ ಸೇನಾದಳವನ್ನು ಹೊಂದಿದ್ದರು. ಇದರಲ್ಲಿ ಕಾಲ್ದಳ, ಅಶ್ವದಳ, ರಥದಳ, ಗಜದಳವಿತ್ತು. ಕದಂಬರು ಶೈವರಾಗಿದ್ದರು. ಇವರು ಶಿವನನ್ನು ಆರಾಧಿಸುತ್ತಿದ್ದರು. ಪ್ರಮುಖ ದೇವಾಲಯಗಳೆಂದರೆ ತಾಳಗುಂದದ ಪ್ರಣವೇಶ್ವರ ದೇವಾಲಯ, ಬನವಾಸಿಯ ಮಧುಕೇಶ್ವರ ದೇವಾಲಯ, ಬೆಳಗಾವಿಯ ಹಲಸಿ ಎಂಬಲ್ಲಿ ಜೈನ ಬಸದಿಯನ್ನು ಕಟ್ಟಿಸಿದರು. ಇವರು ಜೈನ ಮತ್ತು ಬೌದ್ಧ ಧರ್ಮಕ್ಕೂ ಸಹ ಪ್ರೋತ್ಸಾಹವನ್ನು ನೀಡುತ್ತಿದ್ದರು. ಗೋಕರ್ಣದಲ್ಲಿ ದ್ವಿಬಾಹು ಗಣೇಶ ದೇವಾಲಯವಿದೆ. ಕದಂಬರ ಸಮಾಜದಲ್ಲಿ ವರ್ಣಾಶ್ರಮ ಪದ್ಧತಿ ಜಾರಿಯಲ್ಲಿತ್ತು. ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಗದವರಿದ್ದರು. ಸಮಾಜದಲ್ಲಿ ಪಿತೃಪ್ರಧಾನ ಹಾಗೂ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು. ಸತಿ ಸಹಗಮನದಂತಹ ಅನಿಷ್ಟ ಪದ್ಧತಿಯೂ ಸಹ ಸಮಾಜದಲ್ಲಿ ಜಾರಿಯಲ್ಲಿತ್ತು. ಕದಂಬರ ಕಾಲದಲ್ಲಿ ಪ್ರಾಕೃತ ಭಾಷೆ ಹಾಗೂ ಸಂಸ್ಕೃತ ಭಾಷೆ ಬಳಕೆಯಲ್ಲಿತ್ತು. ಸಮಾಜದಲ್ಲಿ ಬಹುಜನರ ಆಡುಭಾಷೆ ಹಾಗೂ ನೆಚ್ಚಿನ ಭಾಷೆ ಕನ್ನಡ ಆಗಿತ್ತು. ಕದಂಬರು ಉತ್ತಮವಾದ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿದ್ದರು. ಅಗ್ರಹಾರ,
ಬ್ರಹ್ಮಪುರಿ, ಘಟಿಕ ಸ್ಥಾನಗಳು ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದವು. ದಲ್ಲಿರುವ ತನ್ನ ನೌಕಾ ನೆಲೆಗೆ INS ಕದಂಬ ಅಂತ ನಾಮಕರಣ ಮಾಡಿದೆ. ಇನ್ನು ಇದರ ವೈಶಿಷ್ಟ್ಯತೆ ಏನು ಅಂದರೆ ಅದು ಏಷ್ಯಾ ಖಂಡದಲ್ಲೇ 3ನೇ ಅತಿ ದೊಡ್ಡ ನೌಕಾನೆಲೆ. ಇಲ್ಲಿ ಭಾರತ ದೇಶದ ಅತಿ ದೊಡ್ಡ ಯುದ್ಧ ನೌಕೆ ವಿಕ್ರಮಾದಿತ್ಯದಿಂದ ಹಿಡಿದು ಎಲ್ಲ ರೀತಿಯ ಯುದ್ಧ ನೌಕೆಗಳು ಹಾಗೂ ಜಲಾಂತರ್ಗಾಮಿ ನೌಕೆಗಳು ಇಲ್ಲಿ ತಂಗುತ್ತವೆ. ಈ ಮೂಲಕ ಭಾರತೀಯರೆಲ್ಲರ ರಕ್ಷಣೆಗೆ ಕನ್ನಡದ ಮೊದಲ ಸಾಮ್ರಾಜ್ಯದ ಹೆಸರಿನಿಂದ ಕೆಲಸ ಮಾಡ್ತಾ ಇರೋ INS ಕದಂಬ ನಮ್ಮ ಭಾರತದ ಭದ್ರತೆಯ ವಿಚಾರದಲ್ಲಿ ತಾನು ಅಗ್ರ ಪಾಲು ಹೊಂದಿದೆ.
ದಲ್ಲೇ ಆರಂಭ ಆದ ಈ ಸಾಮ್ರಾಜ್ಯ 11ನೇ ಶತಮಾನದ ಮೊದಲ ದಶಕದವರೆಗೂ ಕರ್ನಾಟಕದಲ್ಲಿ ಆಡಳಿತ ಮಾಡಿತು. ಕದಂಬರಿಗೆ ಹಾಗೂ ಚಾಲುಕ್ಯರಿಗೆ ಸಮಕಾಲೀನರಾಗಿ ದಕ್ಷಿಣ ಕರ್ನಾಟಕದಲ್ಲಿ ಪ್ರಬಲರಾಗಿ ಆಡಳಿತ ಮಾಡಿದ್ದ ಕರ್ನಾಟಕದ ಶಿಲ್ಪಕಲಾ ವೈಭವಕ್ಕೆ ನವೀನ ರೂಪುರೇಷೆಗಳನ್ನು ಬರೆದ ಈ ಗಂಗ ಸಾಮ್ರಾಜ್ಯದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಇತಿಹಾಸದ ಮೇಲೆ ಕಣ್ಣಾಡಿಸ್ತಾ ಹೋದರೆ ಅಲ್ಲಿ ಈ ಗಂಗರಿಗೆ ಒಂದು ವಿಶಿಷ್ಟ ಸ್ಥಾನ ಇದೆ. ಅಪ್ರತಿಮ ಶೂರರು, ಮೇಧಾವಿಗಳು ಆಗಿದ್ದ ಈ ಮನೆತನದವರು ಕಲಾಪೋಷಕರು ಕೂಡ ಆಗಿದ್ದರು. ನಾಡು ನುಡಿಯ ವಿಚಾರದಲ್ಲಿ ಸದಾ ಟೊಂಕ ಕಟ್ಟಿ ನಿಲ್ತಾ ಇದ್ದ ಇವರು ರಣಭೂಮಿಯಲ್ಲಿ ನಿಂತರೆ ಸಾಕ್ಷಾತ್ ಯಮನ ದರ್ಶನ ಮಾಡಿಸಿಬಿಡ್ತಿದ್ರಂತೆ. ಬರೀ ಕತ್ತಿ ಹಿಡಿದು ಯುದ್ಧ ಮಾಡಿಕೊಂಡೇ ಇರದ ಈ ಮನೆತನದ ಅರಸರು ಸ್ವತಃ ಕವಿಗಳು, ಕವನ ಕಾವ್ಯಗಳಲ್ಲಿ ಅಪಾರ ಆಸಕ್ತಿ ಉಳ್ಳವರು ಆಗಿದ್ದು ಖುದ್ದು ತಾವೇ ಕನ್ನಡದಲ್ಲಿ ಹಾಗೂ ಸಂಸ್ಕೃತದಲ್ಲಿ ಗ್ರಂಥಗಳನ್ನು ಬರೆದಿದ್ದಾರೆ. ಇವರ ಕಲಾ ಅಭಿರುಚಿಗೆ ಇವತ್ತು ಕೈಗನ್ನಡಿ ತರಹ ನಮಗೆ ಕಾಣಸಿಗೋದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ. ಒಂದೇ ಶಿಲೆಯಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನು ನಿರ್ಮಿಸಿ ಕರ್ನಾಟಕದ ಶಿಲ್ಪಕಲಾ ವೈಭವವನ್ನ ಇಡೀ ಜಗತ್ತು ತಿರುಗಿ ನೋಡೋ ಹಾಗೆ ಮಾಡಿದ ಕೀರ್ತಿ ಈ ಗಂಗರಿಗೆ ಸಲ್ಲಬೇಕು. ಸ್ನೇಹಿತರೆ, ಇನ್ನು ಈ ಗಂಗರ ಐತಿಹ್ಯದ ಕಡೆ ಕಣ್ಣಾಡಿಸಿದ್ರೆ ಇವರನ್ನ ಶ್ರೀರಾಮಚಂದ್ರನ ಇಕ್ಷ್ವಾಕು ಕುಲದವರು ಅಂತ ಹೇಳಲಾಗುತ್ತೆ. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಭಾರತದ ಅರಸು ಮನೆತನಗಳನ್ನ ಶ್ರೀರಾಮನ ಇಕ್ಷ್ವಾಕು ವಂಶಕ್ಕೋ, ಶ್ರೀಕೃಷ್ಣನ ಯಾದವ ಕುಲಕ್ಕೋ, ಪಾಂಡವರ ವಂಶಕ್ಕೋ ಸೇರಿದ್ದವು ಅಂತ ಹೇಳೋ ಪರಿಪಾಠ ಬಹಳ ಹಿಂದೆಯಿಂದ ಬಂದಿದೆ. ಇದಕ್ಕೆ ನಮ್ಮ ತಲಕಾಡು ಗಂಗರು ಕೂಡ ಹೊರತಾಗಿಲ್ಲ. ಇದಕ್ಕೆ ಪುರಾವೆ ಅನ್ನೋ ಹಾಗೆ KP ಜಯಸ್ವಾಲ್ ಅವರು ಗಂಗರು ಕಣ್ವಾಯನ ಗೋತ್ರದವರು ಹಾಗೂ ಇಕ್ಷ್ವಾಕು ವಂಶಕ್ಕೆ ಸೇರಿದವರು ಅಂತ ಹೇಳಿದ್ರೆ, ಪ್ರೊಫೆಸರ್ ಕೃಷ್ಣರಾವ್ ಅವರು ಗಂಗರನ್ನ ಶಾತವಾಹನರ ಮಾಂಡಲಿಕರಾದ ಆಂಧ್ರ ಇಕ್ಷ್ವಾಕುಗಳು ಅಂತ, ಹಾಗೆ ಪ್ರೊಫೆಸರ್ ಆರೋಗ್ಯಸ್ವಾಮಿ ಅವರು ಗಂಗರು ತಮಿಳುನಾಡಿನ ಉತ್ತರ ಭಾಗಗಳಾದ ಕೊಂಗು ನಾಡಿನಿಂದ ಬಂದವರು, ಹಾಗಾಗಿ ಇವರು ತಮಿಳರು ಅಂತ ಹೇಳಿದ್ದಾರೆ. ಆದರೆ ಸ್ನೇಹಿತರೆ, ಡಾಕ್ಟರ್ ಕೃಷ್ಣರಾವ್, ಲೆವಿಸ್ ರೈಸ್, RH ಪಂಚಮುಖಿ, ಪ್ರೊಫೆಸರ್ ಅಡಿಗರ ಪ್ರಕಾರ ಇವರು ಮೂಲತಃ ಕನ್ನಡಿಗರು. ಇನ್ನು ಇವರ ಹೆಸರಿನಲ್ಲಿ ಗಂಗಾ ಅಂತ ಬರೋದಕ್ಕೂ ಉತ್ತರ ಭಾರತದಲ್ಲಿ ಹರಿಯೋ ಗಂಗಾ ನದಿಗೂ ಯಾವುದೇ ಸಂಬಂಧ ಇಲ್ಲ. ಬದಲಾಗಿ ದಕ್ಷಿಣದ ಗಂಗೆ ಅಂತಾನೆ ಕರೆಸಿಕೊಳ್ಳೋ ಕಾವೇರಿ ತಟದಲ್ಲಿ ಈ ಅರಸು ಮನೆತನ ಇದ್ದಿದ್ದರಿಂದ ಇವರನ್ನ ಗಂಗರು ಅಂತ ಕರೆದಿದ್ದಾರೆ. ಇದಕ್ಕೆಲ್ಲ ಪುಷ್ಟಿಯನ್ನು ಹಾಗೆ ಪ್ರೊಫೆಸರ್ ಎಡ್ಗರ್ ಥರ್ಸ್ಟನ್ ಎನ್ನುವ ವಿದ್ವಾಂಸರ ಪ್ರಕಾರ ಗಂಗರು ಕ್ರಿಸ್ತ ಶಕದ ಆರಂಭದಿಂದಲೇ ಗಂಗವಾಡಿಯಲ್ಲಿ ಆಡಳಿತ ನಡೆಸ್ತಾ ಇದ್ರು. ಇದಿಷ್ಟೇ ಅಲ್ಲದೆ ಕನ್ನಡಿಗರ ಒಕ್ಕಲಿನ ಸಮುದಾಯದಲ್ಲಿ ಗಂಗಟಿಕಾರ ಎನ್ನುವ ಕುಲ ಇದ್ದು ಈ ಗಂಗಟಿಕಾರರೇ ಹಿಂದೆ ಗಂಗ ಸಾಮ್ರಾಜ್ಯ ಕಟ್ಟಿರೋ ಬಗ್ಗೆ ನಮಗೆ ಆಧಾರಗಳು ಸಿಗುತ್ತವೆ. ಸ್ನೇಹಿತರೆ, ಇದಿಷ್ಟು ಗಂಗರ ಮೂಲದ ಬಗ್ಗೆ ಮಾಹಿತಿ ಆದರೆ ಇನ್ನು ಈ ಗಂಗರ ಸಾಮ್ರಾಜ್ಯದ ಹುಟ್ಟು ಹೇಗಾಯಿತು ಅನ್ನೋ ಮಾಹಿತಿ ತುಂಬಾ ರೋಚಕವಾಗಿದೆ. ಜೈನ ಮುನಿಯಾದ ಸಿಂಹನಂದಿ ಎನ್ನುವ ಆಚಾರ್ಯರ ಬಳಿ ಇದ್ದ ದಡಿಗ ಅಥವಾ ಕೊಂಗುಣಿವರ್ಮ ಎಂಬ ಶಿಷ್ಯ ಬಾಲ್ಯದಿಂದಲೂ ಬಹಳ ಚುರುಕುಮತಿ ಹಾಗೂ ಮಹಾನ್ ಪರಾಕ್ರಮಿ ಆಗಿದ್ದಂತೆ. ಇವನ ಶೌರ್ಯವನ್ನು ಕಂಡಿದ್ದ ಆಚಾರ್ಯರು ಒಂದು ಸಲ ಒಂದು ಕತ್ತಿಯನ್ನ ದಡಿಗನಿಗೆ ಕೊಟ್ಟರಂತೆ. ಆ ಕತ್ತಿಯನ್ನ ಬಳಸಿ ದಡಿಗ ಒಂದು ದೊಡ್ಡ ಕಲ್ಲಿನ ಕಂಬವನ್ನ ತುಂಡು ಮಾಡಿ ಬಿಸಾಡಿದನಂತೆ. ಇಂತಹ ತಾಕತ್ತು ಪರಾಕ್ರಮಗಳನ್ನು ಕಂಡ ಸಿಂಹನಂದಿ ಆಚಾರ್ಯರು ಈ ಬಾಲಕನಿಗೆ ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಪ್ರೇರೇಪಿಸ್ತಾರೆ. ಹೀಗೆ ಆರಂಭ ಆಗಿದ್ದೇ ಗಂಗ ಸಾಮ್ರಾಜ್ಯ. ಇದೇ ಸಮಯಕ್ಕೆ ಉತ್ತರದ ಸಮುದ್ರಗುಪ್ತರು ದಕ್ಷಿಣದಲ್ಲಿ ಕಂಚಿಯವರೆಗೆ ವಿಜಯ ಯಾತ್ರೆಯನ್ನ ಮಾಡಿ ಪಲ್ಲವರನ್ನ ಸೋಲಿಸಿಬಿಟ್ಟಿರ್ತಾರೆ. ಇತ್ತ ಶಾತವಾಹನರ ಸಾಮ್ರಾಜ್ಯ ಪತನವಾಗಿದ್ದು ಗಂಗರ ಹೊಸ ಸಾಮ್ರಾಜ್ಯ ಸ್ಥಾಪನೆ ಮಾಡೋಕೆ ಅನುಕೂಲ ಆಗಿ ಪರಿಣಮಿಸುತ್ತೆ. ಪಲ್ಲವರ ವಿರುದ್ಧ ಬಂಡೆದ್ದು ತಮ್ಮದೇ ಸಾಮ್ರಾಜ್ಯ ಕಟ್ಟಿಕೊಂಡ ಕದಂಬರ ಹಾಗೆ ಗಂಗರು ಕೂಡ ಪ್ರಯತ್ನ ಮಾಡಿ ಯಶಸ್ಸು ಗಳಿಸ್ತಾರೆ. ಸ್ನೇಹಿತರೆ, ಈ ಗಂಗಾ ಕದಂಬ ರಾಜಮನೆತನಗಳನ್ನ ನಾವು ಅಕ್ಷರಶಃ ಕನ್ನಡ ನಾಡಿನ ಗಜಕೇಸರಿಗಳು ಅಂತ ಅಂದುಬಿಡಬಹುದು. ಅದಕ್ಕೆ ಕಾರಣ ಗಂಗರ ಲಾಂಛನ ಮದಿಸಿದ ಗಜವಾದ್ರೆ ಕದಂಬರದ್ದು ಸಿಂಹ ಲಾಂಛನ. ಹೀಗೆ ಪ್ರಾರಂಭ ಆದ ಗಂಗ ಸಾಮ್ರಾಜ್ಯ ಆರಂಭದಲ್ಲಿ ಕುವಲಾಳ ಅಥವಾ ಇವತ್ತಿನ ಕೋಲಾರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ಮಾಡಿದ್ರೆ, ಅನಂತರ ರಾಜತಾಂತ್ರಿಕ ಕಾರಣಗಳಿಂದಾಗಿ ತಮ್ಮ ರಾಜಧಾನಿಯನ್ನ ಬದಲಾಯಿಸ್ತಾ ಸಾಕ್ತಾರೆ. ಮೈಸೂರು ಜಿಲ್ಲೆಯ ತಲಕಾಡು, ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಬಳಿ ಇರೋ ಮಂಕುಂದ, ಬೆಂಗಳೂರು ಗ್ರಾಮಾಂತರ ಪ್ರದೇಶದ ನೆಲಮಂಗಲದ ಬಳಿಯ ಮಣ್ಣೆ ಅಥವಾ ಮಾನ್ಯಪುರವನ್ನ ವಿವಿಧ ಕಾಲಘಟ್ಟಗಳಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಳ್ಳೋ ಗಂಗವಂಶದವರು ಸುದೀರ್ಘವಾಗಿ ದಕ್ಷಿಣ ಕರ್ನಾಟಕ ಪ್ರಾಂತ್ಯದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರ್ತಾರೆ. ಕ್ರಿಸ್ತಶಕ 350ರಲ್ಲಿ ಆರಂಭವಾದ ಗಂಗರ ಆಡಳಿತ ಕ್ರಿಸ್ತಶಕ 1000ವರೆಗೂ ಮುಂದುವರೆದೇ ಇತ್ತು. ತಮ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿ ಗಂಗರು ಇವತ್ತಿನ ಮೈಸೂರು, ಚಾಮರಾಜನಗರ, ಬೆಂಗಳೂರು, ಹಾಸನ, ಕೋಲಾರ, ತುಮಕೂರು, ಮಂಡ್ಯ ಇದಿಷ್ಟೇ ಅಲ್ಲದೆ ತಮಿಳುನಾಡಿನ ಉತ್ತರ ಭಾಗಗಳಾದ ಕೊಯಮತ್ತೂರು ಹಾಗೂ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯನ್ನು ಒಳಗೊಂಡು ಗಂಗವಾಡಿ ಅಂತಲೇ ಪ್ರಸಿದ್ಧಿಯಾಗಿದ್ದ ಸಾಮ್ರಾಜ್ಯವನ್ನು ಮುನ್ನಡೆಸಿದ್ರು. ಸ್ನೇಹಿತರೆ, ತಮ್ಮ 650 ವರ್ಷಗಳ ಸುದೀರ್ಘ ಆಡಳಿತ ಮಾಡಿ ಕನ್ನಡದ ನಾಡನ್ನ ಶ್ರೀಮಂತಗೊಳಿಸಿದ ಗಂಗರು ಸುಮಾರು 250 ವರ್ಷಗಳವರೆಗೆ ಸ್ವಂತ ಸಾಮ್ರಾಜ್ಯವಾಗಿಯೂ, ನಂತರ ಬಾದಾಮಿ ಚಾಲುಕ್ಯರ, ರಾಷ್ಟ್ರಕೂಟರ, ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಆಡಳಿತ ಮಾಡ್ತಾರೆ. ಈ ಗಂಗರ ವಂಶಾವಳಿ ನಮ್ಮನ್ನ ಆಶ್ಚರ್ಯಕ್ಕೆ ತಳ್ಳುವಷ್ಟು ದೊಡ್ಡ ಪಟ್ಟಿಯನ್ನು ಹೊಂದಿದೆ. ದಡಿಗ ಅಥವಾ ಕೊಂಗುಣಿವರ್ಮನಿಂದ ಆರಂಭವಾದ ಈ ಮನೆತನ ಮಾಧವ, ಆರ್ಯವರ್ಮ,
ಅವಿನೀತ, ದುರ್ವಿನೀತ, ಶ್ರೀವಿಕ್ರಮ, ಶಿವಮಾರ, ಶ್ರೀಪುರುಷ, ರಾಚಮಲ್ಲ, ಭತುಗ, ಮಾರಸಿಂಹ ಹೀಗೆ ಅನೇಕ ರಾಜ ಮಹಾರಾಜರುಗಳನ್ನು ಹೊಂದಿದೆ. ಗಂಗರಲ್ಲೇ ಅತಿ ಶ್ರೇಷ್ಠ ಹಾಗೂ ಬಲಾಢ್ಯ ಅಂತ ಕರೆಸಿಕೊಂಡಿದ್ದು ದುರ್ವಿನೀತ. ದುರ್ವಿನೀತ ಆಡಳಿತದ ಚುಕ್ಕಾಣಿ ಹಿಡಿಯೋದು ಆತನ ತಂದೆ ಅವಿನೀತನಿಗೆ ಇಷ್ಟ ಇರುವುದಿಲ್ಲ. ಹಾಗಾಗಿ ಕದಂಬ ಹಾಗೂ ಪಲ್ಲವರ ಜೊತೆ ಸೇರಿ ಅವಿನೀತ ಸಂಚು ರೂಪಿಸ್ತಾನೆ. ಇದರಿಂದ ಕುಪಿತನಾದ ದುರ್ವಿನೀತ ಕದಂಬರನ್ನ ಯುದ್ಧದಲ್ಲಿ ಸೋಲಿಸಿ ಮುಂದೆ ಪಲ್ಲವರ ಮೇಲೂ ಯುದ್ಧ ಸಾರ್ತಾನೆ. ಪಲ್ಲವರ ಸಾಮ್ರಾಜ್ಯದ ಉತ್ತರದ ಭಾಗವಾಗಿದ್ದ ಕೊಂಗುನಾಡನ್ನು ಗೆದ್ದು ಮುಂದೆ ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊತಾನೆ. ಆ ಯುದ್ಧಗಳಲ್ಲಿ ಅವನಿಗೆ ನೆರವಾಗಿದ್ದ ಬಾದಾಮಿ ಚಾಲುಕ್ಯರ ದೊರೆ ವಿಜಯಾದಿತ್ಯ ಅಥವಾ ಇಮ್ಮಡಿ ಪುಲಿಕೇಶಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸುವ ದುರ್ವಿನೀತ ಮುಂದೆ ಗಂಗಾ ಚಾಲುಕ್ಯ ರಾಜಮನೆತನಗಳ ಒಳ್ಳೆಯ ಸಂಬಂಧಗಳಿಗೆ ನಾಂದಿ ಹಾಡ್ತಾನೆ. ಸ್ನೇಹಿತರೆ, ಹೀಗೆ ಶುರುವಾದ ಈ ಎರಡು ಮಹಾನ್ ರಾಜಮನೆತನಗಳ ಸಂಬಂಧ ಮುಂದುವರೆದು ಬದಲಾದ ಸನ್ನಿವೇಶಗಳಲ್ಲಿ ಗಂಗರು ರಾಷ್ಟ್ರಕೂಟರ ಹಾಗೂ ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಕೂಡ ಕೆಲವು ಕಾಲ ರಾಜ್ಯಭಾರ ಮಾಡ್ತಾರೆ. ಮುಂದೆ ಕಲ್ಯಾಣಿ ಚಾಲುಕ್ಯರ ಹಾಗೂ ಚೋಳರ ಘನಘೋರ ಯುದ್ಧಗಳ ಸಂದರ್ಭಗಳಲ್ಲಿ ಚೋಳರಿಂದ ಸೋತು ಕ್ರಿಸ್ತಶಕ 1004ರಲ್ಲಿ ಈ ಗಂಗವಂಶ ಕೊನೆಗೊಳ್ಳುತ್ತೆ. ಸ್ನೇಹಿತರೆ, ಇನ್ನು ಈ ದುರ್ವಿನೀತನ ಬಗ್ಗೆ ಮತ್ತೊಂದು ಆಶ್ಚರ್ಯದ ವಿಷಯ ಅಂದ್ರೆ ಈತ ಬರೀ ಶೂರ ವೀರ ಮಾತ್ರ ಅನಿಸಿಕೊಳ್ಳದೆ ತಾನೊಬ್ಬ ಕವಿಯೂ ಆಗಿದ್ದ. ಈತ ನಮ್ಮ ಆದಿಕವಿ ಪಂಪನಿಗಿಂತ ಮೊದಲೇ ಕನ್ನಡದಲ್ಲಿ ಕಾವ್ಯ ರಚನೆ ಮಾಡಿದ ಕವಿಗಳಲ್ಲೊಬ್ಬ. ಅಮೋಘ ವರ್ಷನ ಕವಿರಾಜ ಮಾರ್ಗದಲ್ಲಿ ಕೂಡ ಈತನ ಉಲ್ಲೇಖ ನಮಗೆ ಕಂಡುಬರುತ್ತೆ. ಹೀಗೆ ಕರ್ನಾಟಕದಲ್ಲಿ ಅವಸಾನಗೊಂಡ ಗಂಗ ಸಾಮ್ರಾಜ್ಯ ಮುಂದೆ 12ನೇ ಶತಮಾನದಲ್ಲಿ ಒಡಿಶಾ ರಾಜ್ಯದಲ್ಲಿ ಮತ್ತೆ ತಲೆ ಎತ್ತಿ ವಿಶ್ವವಿಖ್ಯಾತ ಕೊನಾರ್ಕ್ ಸೂರ್ಯ ದೇಗುಲ, ಪುರಿ ಜಗನ್ನಾಥ ಮಂದಿರವಷ್ಟೇ ಅಲ್ಲದೆ ಇನ್ನೂ ಅನೇಕ ದೇಗುಲಗಳ ನಿರ್ಮಾಣಕ್ಕೆ ಕಾರಣವಾಯಿತು ಅನ್ನೋದು ವಿದ್ವಾಂಸರಿಂದ ನಮಗೆ ಸಿಗೋ ಮಾಹಿತಿ. ಸ್ನೇಹಿತರೆ, ಗಂಗ ಅರಸರಲ್ಲಿ ದುರ್ವಿನೀತ ಅತ್ಯಂತ ಪ್ರಮುಖನಾಗಿದ್ದಾನೆ. ದುರ್ವಿನೀತನ ಆಳ್ವಿಕೆಯನ್ನು ತಿಳಿಯಲು ನಮಗೆ ಅತ್ಯಂತ ಉಪಯುಕ್ತವಾದ ಸ್ವತಃ ಆತನೇ ತನ್ನ ಆಳ್ವಿಕೆಯ ಕಾಲದಲ್ಲಿ ಹೊರಡಿಸಿರುವ ಹೆಬ್ಬಟ್ಟು ಶಾಸನವು ಸಹಕಾರಿಯಾಗಿದೆ. ದುರ್ವಿನೀತನ ತಂದೆ ಅವನಿತ, ತಾಯಿ ಜ್ಯೇಷ್ಠಾದೇವಿ. ಈತನ ತಾಯಿಯ ಊರು ಪುನ್ನಾಟ. ಜ್ಯೇಷ್ಠಾದೇವಿಯ ತಂದೆಯಾದ ಸ್ಕಂದವರ್ಮನಿಗೆ ಪುರುಷ ಸಂತಾನ ಇರಲಿಲ್ಲ. ಆದರೂ ಪುನ್ನಾಟವನ್ನು ದುರ್ವಿನೀತನಿಗೆ ಬಿಟ್ಟುಕೊಡಲು ಒಪ್ಪಲಿಲ್ಲ. ಆಗ ದುರ್ವಿನೀತ ಪುನ್ನಾಟದ ಮೇಲೆ ಯುದ್ಧ ಮಾಡಿ ಈ ಪ್ರದೇಶವನ್ನು ಗೆದ್ದುಕೊಂಡ. ಪುನ್ನಾಟವನ್ನು ಈಗಿನ ಮೈಸೂರಿನ HD ಕೋಟೆ ಎಂದು ಕರೆಯಲಾಗುತ್ತದೆ. ದುರ್ವಿನೀತನು ಕೇವಲ ಯುದ್ಧ ಸಾಹಸಿಯಾಗಿರದೆ ಸಾಹಿತ್ಯಾಭಿಮಾನಿಯೂ ರಾಜನೀತಿಜ್ಞನೂ ಆಗಿದ್ದನು. ಈತನು ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯಗಳೆರಡರಲ್ಲೂ ಉತ್ತಮ ಪಾಂಡಿತ್ಯವನ್ನು ಪಡೆದಿದ್ದನೆಂದು ಕವಿರಾಜ ಮಾರ್ಗ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. ಸ್ವತಃ ವಿದ್ವಾಂಸನಾದ ದುರ್ವಿನೀತನು ಭಾರವಿಯ ಕಿರಾತಾರ್ಜುನೀಯಕ್ಕೆ ಭಾಷೆ ಎಂದರೆ ಮುನ್ನುಡಿ ಬರೆದಿದ್ದನಲ್ಲದೆ ಗುಣಾಢ್ಯನ ಪೈಶಾಚಿ ಭಾಷೆಯ ಬೃಹತ್ ಕಥಾವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದಾನೆ. ಗಂಗರ ಕೊಡುಗೆಗಳನ್ನು ನೋಡುವುದಾದರೆ ರಾಜನಿಗೆ ಸಹಾಯಕವಾಗಿ ಮಂತ್ರಾಲೋಚನೆ ಸಭೆ ಇತ್ತು. ಮಂತ್ರಿಗಳು ವಿವಿಧ ಆಡಳಿತ ಶಾಖೆಗಳ ಮೇಲ್ವಿಚಾರಣೆಯನ್ನು ನಡೆಸುತ್ತಿದ್ದರು. ಗಂಗರು ಜೈನ ಮತಾವಲಂಬಿಗಳಾಗಿದ್ದರಿಂದ ಜೈನ ಮತವು ಅಭಿವೃದ್ಧಿಗೆ ಬಂದಿತು. ಗಂಗರ ಮನೆತನದಲ್ಲಿ 4ನೇ ರಾಚಮಲ್ಲ ಎಂಬ ರಾಜನಿದ್ದನು. ಈತನಿಗೆ ಚಾವುಂಡರಾಯ ಎಂಬ ಮಂತ್ರಿ ಇದ್ದ. ಚಾವುಂಡರಾಯನ ಗುರು ಅಜಿತ ಸೇನಾಚಾರ್ಯ. ಚಾವುಂಡರಾಯನು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಈ ಕೃತಿ 24 ತೀರ್ಥಂಕರ ಚರಿತ್ರೆಯನ್ನು ವಿವರಿಸುತ್ತದೆ. ಚಾವುಂಡರಾಯ ತನ್ನ ತಾಯಿ ಕಾಳಲಾದೇವಿಯ ಆಸೆಯಂತೆ ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿ ಗೊಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದನು. ಇದು 58.8 ಅಡಿ ಏಕಶಿಲಾ ಪ್ರತಿಮೆಯಾಗಿದೆ. ಇಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುತ್ತದೆ. ಗೊಮಟೇಶ್ವರ ಬಗ್ಗೆ ತಿಳಿಯುವುದಾದರೆ ಈ ಮೂರ್ತಿಯು ವಿರಕ್ತ ಜೀವನದ ಸಂಕೇತವಾಗಿದೆ. 100 ಜನ ಸಹೋದರರಲ್ಲಿ ಭರತ ಹಿರಿಯವ, ಬಾಹುಬಲಿ ಕಿರಿಯವ. ಭರತನಿಗೆ ರಾಜಾಭಿಷೇಕವಾದ ಮೇಲೆ ಒಂದು ಚಕ್ರರತ್ನ ದೊರಕಿ ಎಲ್ಲ ರಾಜ್ಯಗಳನ್ನು ಗೆದ್ದು ಚಕ್ರಾಧಿಪತಿಯಾಗುತ್ತಾನೆ. ಅದಕ್ಕೂ ಮೊದಲು ಎಲ್ಲ ತಮ್ಮಂದಿರು ಅವನ ಆಧಿಪತ್ಯವನ್ನು ಒಪ್ಪಿಕೊಳ್ಳುತ್ತಾರೆ. ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧದಲ್ಲಿ ಭರತ ಸೋಲುತ್ತಾನೆ. ಮಲ್ಲಯುದ್ಧದ ಅಂತ್ಯದಲ್ಲಿ ಬಾಹುಬಲಿ ಭರತನನ್ನ ಚಕ್ರದಂತೆ ತಿರುಗಿಸಿ ಇನ್ನೇನು ಬಿಸಾಡಬೇಕು ಎನ್ನುವಷ್ಟರಲ್ಲಿ
ಬಾಹುಬಲಿಯ ಬಣದಲ್ಲಿ ವಿರಕ್ತಿ ಉಂಟಾಗಿ ಅಣ್ಣನನ್ನು ಕೆಳಗಿಳಿಸಿ ನಮಸ್ಕಾರ ಮಾಡಿ ನಿರ್ವಾಣಕ್ಕೆ ಹೋಗಿ ನಿಂತೇ ತಪಸ್ಸು ಮಾಡುತ್ತಾನೆ. ಇದಷ್ಟೇ ಅಲ್ಲದೆ ಗಂಗರಾಜರು ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಪ್ರೋತ್ಸಾಹ ನೀಡಿದ್ದರು. ಇವರು ಸುಂದರ ದೇವಾಲಯಗಳನ್ನು ಬಸದಿಗಳನ್ನು ಕಟ್ಟಿದ್ದರು. ಕೋಲಾರದ ಕೋಲಾರಮ್ಮ, ಬೇಗೂರಿನ ನಾಗರೇಶ್ವರ, ಶ್ರವಣಬೆಳಗೊಳದ ಗೋಮಟೇಶ್ವರ